ನನ್ನ ಭಾಗ್ಯ ಎಷ್ಟು ದೊಡ್ಡದು ಅಣ್ಣಯ್ಯ. ಯಾಕೆ ಅಂದ್ರೆ ರಾಮನನ್ನ ಕಾಯುವ ಲಕ್ಷ್ಮಣ ಅಂತ ಪ್ರಪಂಚಕ್ಕೆ ಗೊತ್ತಾದದ್ದು ಈಗ. ಇಲ್ಲಿಯವರೆಗೆ ನನಗೆ ಯಾವುದು ವ್ರತ ಆಗಿತ್ತೋ, ಯಾವುದು ನಿಷ್ಠೆಯಾಗಿತ್ತೋ, ನೇಮ ಆಗಿತ್ತೋ, ಈ ನೇಮದ ಸೀಮೆಯ ಒಳಗೆ ನಾನಿದ್ದೆ. ಆದ್ರೆ ಈ ಸೀಮೆಯ ಹೊರಗೆ ನನ್ನನ್ನು ಇಡುವ ಸಂದರ್ಭ ಬಂತಲ್ಲ ಅಣ್ಣಯ್ಯ. ಹಲವರು ತಿಳಿದಿದ್ದಾರೆ ಪ್ರಪಂಚದ ಅಂತರಂಗ ರಾಮ, ಬಹಿರಂಗ ಲಕ್ಷ್ಮಣ ಅಂತ. ಆದರೆ ನೀನು ತೋರಿಸಿದೆ ರಾಮನ ಅಂತರಂಗ ಲಕ್ಷ್ಮಣನೇ ಹೊರತು ಬಹಿರಂಗ ಅಲ್ಲ ಅಂತ. ನೀನು ಮಂತ್ರಾಲೋಚನೆಯ ಮಂದಿರದ ಒಳಗೆ ಹೋಗುವಾಗ ನಾನು ಹೊರಗಡೆ ಇರಬೇಕಲ್ಲ. ಸ್ವಲ್ಪ ವ್ಯಥೆ ಆದದ್ದು ಅದಕ್ಕೆ. ನಾನೀಗ ರಾಮನಿಂದ ಹೊರಗಿರಬೇಕು ಎನ್ನುವಂತಹ ವ್ಯಥೆ ಆಯಿತು. ಆದರೂ ಅಲಸದೆ ನಾನು ಈ ಕರ್ತವ್ಯವನ್ನು ನಿರ್ವಹಿಸಬೇಕು. ಯಾಕೆ ಅಂದ್ರೆ ಈ ನೇಮದ ಸೀಮೆ ಎಂಬುದು ಸ್ವರ್ಗಲೋಕದವರೆಗೆ, ಲೋಕಾಂತರದವರೆಗೆ ಇದು ವಿಸ್ತಾರಗೊಳ್ತಾ ಇದೆ ಅಂತ ಆದರೆ ಕೇವಲ ಭೂಮಂಡಲದ ಸೇವೆ ಅಲ್ಲ, ಪಾತಾಳದ ಸೇವೆ ಅಲ್ಲ, ಊರ್ಧ್ವಲೋಕಗಳ ಸೇವೆಯೂ ನಮ್ಮಿಂದ ಆಗಬೇಕು ಅಂತ ಆದರೆ ಬದ್ಧ ಆಗಬೇಕು. ಒಂದು ತಲೆ ಇದ್ರೆ ಸಾಲದು ಅಣ್ಣಯ್ಯ. ರಾಮಶಾಸನವನ್ನ ಹೊತ್ತು ನಡೆಸುವುದಕ್ಕೆ 1000 ತಲೆ ಇರಬೇಕು ಅಣ್ಣ. ನನ್ನ ಒಂದು ತಲೆ 1000 ತಲೆ ಆಗುವ ಹಾಗೆ ನೀನು ಆಶೀರ್ವಾದ ಮಾಡಬೇಕು ಅಣ್ಣ. ವ್ಯವಸ್ಥೆ ಮಾಡಿದ್ದಿ. ಹೊರಗೆ ತಮ್ಮ, ಒಳಗೆ ಅಣ್ಣ. ಇದು ಈ ಪ್ರಸಂಗಕ್ಕೆ ಒಳ್ಳೆಯ ಬಣ್ಣ. ಅಯ್ಯ, ಈಗ ನಾನು ಬಂದ ಕಾರ್ಯ ಹೇಳ್ಬೋದಲ್ಲ? ಖಂಡಿತ ಹೇಳ್ಬಹುದು. ಹೇಳ್ಬೋದಲ್ಲ? ಹೇಳ್ಬೋದು. ಕೇಳಯ್ಯ ಕೇಳಯ್ಯ ರಾಮ ಕೇಳಯ್ಯ, ಕೇಳಯ್ಯ ರಾಮ ಕೇಳಯ್ಯ, ರಾಮ ಕೇಳಯ್ಯ. ಲೀಲಾ ಮನುಷ್ಯನಾಗಿ ಅವತಾರಗೈದೆ ರಾಮ, ಲೀಲಾ ಮನುಷ್ಯನಾಗಿ ಅವತಾರಗೈದೆ. ಬಾಳಿನ ನೀತಿಯ ಬೋಧಿಸಿ ಬೆರೆದೆ, ಬಾಳಿನ ನೀತಿಯ ಬೋಧಿಸಿ ಬೆರೆದೆ ಅವತಾರಗೈದೆ. ಬಾಳಿನ ನೀತಿಯ ಬೋಧಿಸಿ ಮೆರೆದೆ, ನಾಗವಾಸಿಗಳ ಹುಯಿಯಲಕ್ಕೆ ಬಂದೆ, ನಾಗವಾಸಿಗಳ ಹುಯಿಯಲಕ್ಕೆ ಬಂದೆ. ಲೋಕ ಕಂಟಕ ರಾವಣ ತ್ಯಾರ ಕೊಂದೆ, ಹುಯ್ಯಲ ಕೇಳಿ ಬಂದೆ. ಲೋಕ ಕಂಟಕ ರಾವಣಾದ್ಯರ ಕೊಂದೆ. ಸಾಕೇತ ಕಿಲ್ಲಿ ನೀ ದೊರೆಯಾದೆ ದೇವಾ, ಸಾಕೇತ ಇಲ್ಲಿ ನೀ ದೊರೆಯಾದೆ ದೇವ, ಸಾಕು ಯಾತಕಿಲ್ಲಿ ನೀ ದೊರೆಯಾದೆ ದೇವ. ವೈಕುಂಠವಾಸ ಏನಿದು ನಿನ್ನ ಭಾವ, ಇಲ್ಲಿ ನೀ ದೊರೆಯಾದೆ ದೇವ. ವೈಕುಂಠವಾಸ ಏನಿದು ನಿನ್ನ ಭಾವ. ಸಾಕೇತ ಕಿಲ್ಲಿ ನೀ ದೊರೆಯಾದೆ ದೇವ, ಸಾಕು ಯಾತ ಕಿಲ್ಲಿ ನೀ ದೊರೆಯಾದೆ ದೇವ. ವೈಕುಂಠವಾಸ ಏನಿದು ನಿನ್ನ ಭಾವ, ಕೇಳಯ್ಯ ರಾಮ
ಕೇಳಯ್ಯ ರಾಮ ಕೇಳಯ್ಯ. ರಾಮಚಂದ್ರ, ನಿನ್ನ ಈ ಅವತಾರದಲ್ಲಿ ಒಂದು ಸಲ ಹೇಳಿದೆಯಂತೆ ನೀನು, ಆತ್ಮಾನಂ ಮಾನುಷಂ ಮನ್ಯೆ ರಾಮಂ ದಶರಥಾತ್ಮಜಂ. ಅಲ್ಲಿ ರಾಮ ಎಂಬವನು ದಶರಥನ ಮಗನಾಗಿ, ಕೌಸಲ್ಯ ಮಗನಾಗಿ, ತಮ್ಮಂದಿರಿಗೆ ಅಣ್ಣನಾಗಿ, ಹೆಂಡತಿಗೆ ಗಂಡನಾಗಿ, ಊರಿಗೆ ಅರಸನಾಗಿ ಹಲವು ಮುಖಗಳಿಂದ ಏಕಮುಖವನ್ನು ಸ್ಥಾಪಿಸಿದ ಅಂತ ಅರ್ಥವಂತೆ. ಮನುಷ್ಯನಾದಂತಹ ರಾಮ ಮನುಷ್ಯರ ಮಧ್ಯದಲ್ಲಿ ಹಾಗಲ್ಲದೆ ಇನ್ನು ಹೇಗಿರಬೇಕು? ಅವನು ಹಾಗೆ ಹೇಳದೆ ಮತ್ತು ಹೇಗೆ ಹೇಳಬೇಕು? ಇದು ಜನಸಾಮಾನ್ಯರು ಊಹಿಸುವ, ಚಿಂತಿಸುವಂತಹ ಮಾರ್ಗ. ನಾನು ನೀನು ಏನು ಅಂತ ತಿಳಿದವನು, ನೀನು ನಾನು ಏನು ಅಂತ ಬಲ್ಲವನು. ನಾವಿಬ್ಬರೂ ಏಕಾಂತದಲ್ಲಿ ಸೇರಿದ್ದೇವೆ. ಇಲ್ಲಿ ಸುತ್ತಣ ಗೋಡೆಗಳಲ್ಲ, ದಿಗಂತದ ಆಚೆವರೆಗೆ ನಿನ್ನ ದೃಷ್ಟಿ ನನ್ನ ದೃಷ್ಟಿ ಹರಿಯುತ್ತಾ ಇದೆ. ನಿನ್ನ ದೃಷ್ಟಿಯನ್ನು ನೀನು ಹರಿಸದೆ ಮುಚ್ಚಿಟ್ಟರು ನಾನು ಬಿಚ್ಚಬೇಕಾದ ಅವಶ್ಯಕತೆಯನ್ನು ಉಚ್ಚರಿಸಬೇಕಾಗಿದೆ, ನಿನ್ನನ್ನು ಎಚ್ಚರಿಸಬೇಕಾಗಿದೆ. ನನಗೆ ದೂರದ ದಿಗಂತ ಕಾಣಿಸ್ತಾ ಇದೆ, ವೈಕುಂಠ ಲೋಕ ಕಾಣಿಸ್ತಾ ಇದೆ, ಚತುರ್ದ್ವಾರಗಳು ಕಾಣಿಸ್ತಾ ಇದ್ದಾವೆ, ಜಯ ವಿಜಯಾದಿಗಳು ಕಾಣಿಸ್ತಾ ಇದ್ದಾರೆ, ಗರುಡ ಕಾಣಿಸ್ತಾ ಇದ್ದಾರೆ, ಶೇಷ ಕಾಣಿಸ್ತಾ ಇಲ್ಲ, ವಿಶೇಷ. ಅಲ್ಲಿ ನೋಡ್ತಾ ಇರುವಾಗ, ಆ ಕಡೆಗೆ ದೃಷ್ಟಿ ಹರಿಸಿದಾಗ ಅಲ್ಲಿ ಏನಿಲ್ಲೋ ಮುಖ್ಯವಾಗಿ ಏನಿರಬೇಕಾಗಿದೆಯೋ ಅದನ್ನು ಅನ್ವೇಷಿಸುವ ಕೆಲಸವನ್ನು ನನ್ನ ದೃಷ್ಟಿಗಳು ಮಾಡಿದವು. ಸಿಗಲಿಲ್ಲ. ನನ್ನ ಬುದ್ಧಿಯ ಕೆಲಸವನ್ನು ಕೊಟ್ಟೆ, ಆ ಮಹಾಚೇತನ ದರ್ಶನಕ್ಕೆ ಸಿಗಲಿಲ್ಲ. ನನ್ನ ಮನಸ್ಸಿನಲ್ಲಿ ನಾನು ಯೋಚನೆಯನ್ನು ಮಾಡಿದೆ, ಆ ದಿವ್ಯ ಸ್ವರೂಪದ ಸಾಮೀಪ್ಯ ನನಗೆ ಒದಗಲಿಲ್ಲ. ಆಗ ನನ್ನನ್ನು ಹೊಡೆದು ಎಚ್ಚರಿಸಿದ ಹಾಗಾಯಿತು. ಅವಿವೇಕಿ ಕಾಲಪುರುಷ, ಅಲ್ಲೇನು ಹುಡುಕುತ್ತಿ? ಲೋಕಶಕ್ತಿ, ಮಹಾಶಕ್ತಿ, ಸರ್ವರಕ್ಷಕ ಮಹಾಪುರುಷ ಇಲ್ಲೇ ಇದ್ದಾರೆ ನೋಡು. ಅಲ್ಲಿರ್ಬೇಕಾದವ ಇಲ್ಲಿದ್ದಿ. ಇದು ಸುದ್ದಿ. ಇದು ಬಂದ ಮೇಲೆ ಆದಂತಹ ಕಾರ್ಯದ ವೃದ್ಧಿಯನ್ನು ಯೋಚನೆ ಮಾಡಿದರೆ ಇನ್ನು ಯಾಕೆ ನೀನಿಲ್ಲಿದ್ದಿ ಅಂತ ಪ್ರಶ್ನೆ ಕೇಳಬೇಕಾಗಿದೆ. ಅದೊಂದು ಕಾಲ ಇತ್ತು, ರಾಕ್ಷಸರಿಂದ ಪ್ರಪಂಚಕ್ಕೆ ಕೆಟ್ಟದ್ದು. ಎಲ್ಲ ಕಡೆಗಳಲ್ಲೂ ಊರನ್ನವರು ಸುಟ್ಟದ್ದು, ಗಡ್ಡಗಳಿಗೆ ಬೆಂಕಿ ಕೊಟ್ಟದ್ದು. ಆ ಋಷಿಗಳು, ಆ ಬಡಪಾಯಿಗಳು, ಆ ಬ್ರಾಹ್ಮಣರು, ಆ ಸ್ತ್ರೀಯರು, ಆ ಗೋಗಳು ಎಲ್ಲರೂ ಸೇರಿ ದೇವತೆಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ಬ್ರಹ್ಮದೇವರನ್ನು ಮುಂದಿಟ್ಟುಕೊಂಡು ದೇವತೆಗಳೆಲ್ಲ ನಿನ್ನಲ್ಲಿ ಬಂದು ಹುಯ್ಯಲಿಟ್ರು. ವೈಕುಂಠದಲ್ಲಿದ್ದೆ ನೀನು, ಏನಾಗಬೇಕು ನಿಮಗೆ ಅಂತ ಕೇಳುವುದಕ್ಕೆ ಧಾವಿಸಿ ಬಂದೆ. ಇವರು ನನ್ನವರು ಅಂತ ಭಾವಿಸಿ ಬಂದೆ. ಏನು ಕೊಡಬೇಕು ಅದನ್ನು ಕೊಡುವುದಕ್ಕೆ ವರದ ಹಸ್ತನಾಗಿ ಬಂದೆ. ಆಗ ನಾವೆಲ್ಲ ನಿನ್ನಲ್ಲಿ ಕೇಳಿದ್ದೇನು? ಅನ್ಯಾಯದ ಆಧಿಕ್ಯ ಉಂಟಾಗಿದೆ, ರಾವಣಂತಹ ದುಷ್ಟರು ಲೋಕ ಕಂಟಕರಾಗಿದ್ದಾರೆ, ನಮ್ಮಿಂದ ಏನು ಮಾಡುವುದಕ್ಕೂ ಆಗುವುದಿಲ್ಲ, ನಮ್ಮ ಅಸ್ತಿತ್ವಕ್ಕೆ ಆಘಾತ ಉಂಟಾಗಿದೆ, ನಮ್ಮ ಮೂಲವೇ ಉತ್ಪಾಟನಗೊಳ್ಳುವಂತಹ ಸ್ಥಿತಿ ಬಂದಿದೆ. ಸ್ವಾಮಿ ಮನಸ್ಸು ಮಾಡು, ಇಳಿದು ಬಾ, ಒಲಿದು ಬಾ, ಅವರ ತಲೆ ತೆರೆದು ಲೋಕಕ್ಕೆ ಶಾಂತಿಯನ್ನು ಕೊಡುವುದಕ್ಕೆ ಬಾ. ಒಪ್ಪಿದೆಯಲ್ಲ? ನಾನು ಬಂದೇ ಬರ್ತೇನೆ, ನಿಮಗೆ ಅನುಗ್ರಹವನ್ನು ತಂದೇ ತರ್ತೇನೆ. ನನಗೆ ಬೇಕಂತ ವೇದಿಕೆಯನ್ನು ನಿರ್ಮಾಣ ಮಾಡಿ ಹೋಗಿ ಹುಟ್ಟಿ ಭೂಲೋಕದಲ್ಲಿ ಅಂತ ಹೇಳಿದ್ದಕ್ಕೆ ನಮ್ಮಲ್ಲಿ ಅನೇಕರು ಮಂಗಗಳಾದರು. ಈಗ ನಮಗೆ ತೋರ್ತದೆ, ನಮ್ಮನ್ನು ಮಂಗ ಮಾಡಿದೆಯೋ ನೀನು. ಆವತ್ತದನ್ನು ಮಾಡಿದೆವು ನಾವು. ನೀನು ಅಲ್ಲಿ ತಪ್ಪಿಲ್ಲ, ನಿನ್ನ ಅನುಗ್ರಹ ಸುಳ್ಳಾಗಿಲ್ಲ. ಬಂದೆ, ದುಷ್ಟರನ್ನು ಕೊಂದೆ, ಭೂಮಿಯನ್ನು ಹಗುರಗೊಳಿಸಿದೆ, ಋಷಿಗಳ ಕಣ್ಣೀರು ಇಂಗಿ ಹೋಯಿತು, ಸಂಪೂರ್ಣ ಸಮಾಧಾನ ಪ್ರಾಪ್ತವಾಯಿತು. ಪಾಲೆಯರಿಗೆ, ಗೋವುಗಳಿಗೆ, ಎಲ್ಲ ಕಡೆಗಳಲ್ಲೂ ಸಹ ಕ್ಷೇಮ ಉಂಟಾಯಿತು. ಇದು ಮುಗಿದ ಅಧ್ಯಾಯ. ಆದರೆ ಎಲ್ಲ ಕಡೆ ವ್ಯವಸ್ಥೆ ಆಯಿತು. ವೈಕುಂಠದ ಅವಸ್ಥೆ ಏನು? ಅಲ್ಲಿ ದೇವರೇ ಇಲ್ಲ. ಯಾವ ಕೆಲಸಕ್ಕಾಗಿ ನೀನು ಬಂದಿದ್ದೀಯೋ ಆ ಕೆಲಸವನ್ನು ಪೂರೈಸಿದ ಮೇಲೆ ಹಿಂದೆ ಹೋಗಬೇಕೋ ಬೇಡೋ? ಹೋಗದೇ ಇದ್ರೆ ದೇವರಿಲ್ಲ ಪ್ರಪಂಚಕ್ಕೆ, ನಾವು ಅನಾಥರು ಅಂತಲ್ಲ ಇಲ್ಲಿ ಹುಡುಕಿ ಬಂದಿದ್ದೇನಲ್ಲ. ಅಲ್ಲಿಗೆ ಹೋಗ್ಬೇಕಾದವರಿಗೂ ಇಲ್ಲಿ ಇಷ್ಟು ದೂರ ಬರಬೇಕಾದವ್ರಿಗೆ ಎಷ್ಟು ತಾಪತ್ರಯ. ನನ್ನವರು ಗೊತ್ತಲ್ಲ ನಿನಗೆ. ಅಲ್ಲಿಂದ ಇಲ್ಲಿಗೆ ನಾ ಬಂದೆ. ಆದ್ರೆ ನಾನು ಕೇಳ್ತೇನೆ, ಹೋಗ್ಲಿಕ್ಕೆ ಹೊರಡಬೇಕು. ಏತಕ್ಕೆ? ಸಾಕು, ಇದು ಸಾಕು. ಏಕೆ ಗೊತ್ತಾ? ಎಲ್ಲಿದ್ದಾಳವಳು? ಭೂಮಿಗೆ ಸೀತೆ ಪೋಯಿಗಳೈಸೆ ನಿನಗೆ, ಭೂಮಿಗೆ ಸೀತೆ ಪೋಯಿಗಳೈಸೆ ನಿಜಗೆ, ಭೂಮಿಗೆ ಸೀತೆ ಪೋಯಿಗಳೈಸೆ ನಿಜಗೆ, ಕಾಮಿಸದ ಒಳ ತೋರ್ದೆ ಜಗಕ್ಕೆ, ಕಾಮಿಸ ಅವಳ ನೀತಿಯ ತೋರ್ದೆ ಜಗಕ್ಕೆ.
ಕ್ರೀಡೆಯಲ್ಲಿ ಸುರಲಿ ಆಶ್ಚರ್ಯ ಶ್ರೀ ಮನೋಹರನಿದೆ ಕಾರ್ಯ. ಸ್ವಾಮಿ, ಇದುವರೆಗೆ ನಿನ್ನ ದಾರಿ ತಪ್ಪಿದೆ ಅಂತ ನಾ ಹೇಳಲಾರೆ. ಮಧ್ಯದಲ್ಲೆಲ್ಲೋ ಆ ಮಾರ್ಗವನ್ನು ನೀನು ತಡೆದು ಬೇರೆ ಮಾರ್ಗಕ್ಕೂ ಹೋಗದೆ ಸ್ತಬ್ಧನಾಗಿದ್ದಿ ಅಂತ ನನಗನಿಸೋದು. ಬರುವಾಗ ಸರಿಯಾಗಿ 3 ಜನ ಬಂದ್ರಿ. ನೀನು ಇಲ್ಲಿದ್ದಿ, ಬಂದ ಕಾರ್ಯ ಮುಗಿಸಿದ್ದಿ, ಸೀತಾದೇವಿಯನ್ನು ಕಳಿಸಿದ್ದಿ. ಸೀತಾದೇವಿ ಲಕ್ಷ್ಮಿಯಾಗಿ ವೈಕುಂಠ ಲೋಕದಲ್ಲಿ ಕುತ್ತಿಗೆ ಉದ್ದ ಮಾಡಿ ಯಾವ ಹೊತ್ತಿಗೆ ನನ್ನ ದೇವರು ಬರ್ತಾರೆ ಅಂತ ಕಾಯ್ತಾಳೆ. ನೀನು ಅವಳಿಗೆ ಅನುಗ್ರಹ ಮಾಡುವುದಕ್ಕೆ, ಹಿಂದಿನ ಸ್ಥಿತಿಯನ್ನು ಪುನರ್ನಿರ್ಮಾಣ ಮಾಡುವುದಕ್ಕೆ ಮನಸ್ಸು ಮಾಡಿದ ಹಾಗಿಲ್ಲ. ಹೋಗುವ ಹೊತ್ತಿಗೆ, ಆಕೆಯನ್ನು ಕಳ್ಕೊಳ್ಳುವ ಹೊತ್ತಿಗೆ ನೀನು ಯಾವ ಮೋಹಾವೇಶವೂ ಉಂಟಾಗಲಿಲ್ಲ. ಉಂಟಾಗಿದ್ರೆ ದೇವತೆಗಳಾದ ನಮ್ಮನ್ನು ಕರೀತಿದ್ದೆ. ನೀನು ನೋಡಿ, ಇವಳು ಹೋಗಬೇಕಾದ ಸ್ಥಿತಿ ಬಂದಿದೆ, ನೀವು ಆವತ್ತು ಹೇಳಿದ್ದನ್ನು ಇನ್ನೊಮ್ಮೆ ಹೇಳಿ ಅಂತಿದ್ದಿಲ್ಲ. ನಿನ್ನ ರಾಜಕನೋ ಇನ್ನೊಬ್ಬನೆಲ್ಲ ಬಾಯಿ ಮುಚ್ಚುತ್ತಿದ್ರು. ಆಗ ನಿನಗದು ಬೇಕು, ಅವಳು ಹೋಗಲೇಬೇಕು ಅಂತ ಅನಿಸ್ತು. ಯಾಕೆಂದ್ರೆ ಅವಳು ಹೋಗಬೇಕು, ಅವಳ ಹಿಂದೆ ಮುಂದೆ ನಾನೂ ಹೋಗಿ ಅಲ್ಲಿ ಇರಬೇಕು, ಬಂದಲ್ಲಿಗೆ ನಾವು ಮುಟ್ಟಬೇಕು ಅಂತಿತ್ತು ತಾನೆ. ಮತ್ತೇನಾಯ್ತು ನಿನಗೆ? ನಿನಗೊಬ್ಬ ತಮ್ಮ, ಅವನನ್ನು ಇಟ್ಕೊಂಡಿದ್ಯಾ? ಇನ್ನು ಹೋಗಬೇಡ. ಅವನು ಹಾಸಿಗೆ, ಅವನು ನೀವಿಬ್ಬರು ಶಯನ ಮಾಡುವವರು. ಅಲ್ಲಿ ಹಾಸಿಗೆ ಇಲ್ಲದೆ ಅವಳು ಒದ್ದಾಡ್ತಾ ಇದ್ದಾಳೆ. ನಿನಗಿಲ್ಲಿ ಹಾಸಿಗೆ ಇಲ್ಲ, ಹಾಸಿಗೆಯನ್ನು ಹೊರಗಾಕಿದ್ದೀ. ನೀನು ಕಳಿಸ್ಬೇಕೋ ಬೇಡ? ಹಾಸಿಗೆ ಮೊದಲು ಹೋಗಬೇಕು, ಯಜಮಾನ ಮತ್ತೆ ಹೋಗಬೇಕು. ಯಜಮಾನಿ ಹೋಗಿ ಕಾಯಬೇಕು ಅಲ್ಲ, ಯಜಮಾನಿ ಮತ್ತಿನಿಂದ ಹೋಗಬೇಕು. ಈ ಅನುಕ್ರಮವನ್ನು ಬಿಟ್ಟುಕೊಟ್ಟು ಹೀಗೆ ಕೂತಿದ್ದೀಯಲ್ಲ, ಇದೆಂಥ ಸ್ವಭಾವ, ಇದು ಯಾವುದರ ಪ್ರಭಾವ? ಇಲ್ಲಿ ಚಿಂತನೆ ಮಾಡ್ತಾ ಹೋದ್ರೆ ನನ್ನ ಬುದ್ಧಿಯಲ್ಲಿ ಅಭಾವ ಉಂಟಾಗ್ತಾ ಇದೆ. ಯಾವುದು ಗೊತ್ತಾಗ್ತಾ ಇಲ್ಲ. ಮನಸ್ಸು ಮಾಡಬೇಕು. ಇದು ದೇವತೆಗಳಿಗೆ ಸಮಸ್ಯೆ ಆಗಿದೆ. ಆದ್ದರಿಂದ ಎಲ್ಲರೂ ಸೇರಿ ದೇವರಾಜನನ್ನು ಮುಂದಿಟ್ಟುಕೊಂಡು ಈ ಕಾಲಪುರುಷನನ್ನು ಕಳಿಸಿದ್ದಾರೆ. ನೀನು ಹೋಗು, ವಿಷಯವನ್ನು ವಿವರವಾಗಿ ಹೇಳು. ಈ ರಾಮಾವತಾರ ಅಂತ ಏನಿದೆಯೋ, ಇಷ್ಟು ಕಾಲ ನಡೆದ ಮೇಲೆ ಮತ್ತೆ ಇದನ್ನು ಮುಂದುವರಿಸಿದ್ರೆ ಮತ್ತಿನ ಅವತಾರಕ್ಕೆ ವ್ಯವಸ್ಥೆ ಯಾರು ಮಾಡೋದು? ಬೇರೆ ಅವತಾರಗಳನ್ನು ತರಲಿಕ್ಕೆ ಆಗ್ತದೋ? ನಿನ್ನದೇ ಅಲ್ವೋ? ಮುಂದೆ ಬೇಕಾಗುವುದಿಲ್ವೋ? ಅಲ್ಲಿಂದ ಆರಂಭ ಮಾಡಿ ಇಲ್ಲಿವರೆಗೆ ಬಂದು ರಾಮಾವತಾರಕ್ಕಾಗುವಾಗ ಈ ಅವತಾರ ದೀರ್ಘ, ಇದಕ್ಕೆ ಮುಕ್ತಾಯಕ್ಕಿಲ್ಲ ಮಾರ್ಗ ಅಂತಂದ್ರೆ. ಆದ್ರಿಂದ ಸ್ವಾಮಿ ಮನಸ್ಸು ಮಾಡಬೇಕು, ಲೋಕಾನುಗ್ರಹದ ಕಡೆಗೆ ಯೋಚಿಸಬೇಕು. ನೀವೇ 3 ಮೂರ್ತಿಗಳು ಮಾಡಿಟ್ಟಂತ ವ್ಯವಸ್ಥೆ ಇದೆಯಲ್ಲ, ಅಲ್ಲಿ ಅವ್ಯವಸ್ಥೆ ಬಂದ್ರೆ ನಮ್ಮ ಹಾಗಿದ್ದ ಸಣ್ಣವರಿಗೆ ಕಷ್ಟ ಆಗ್ತದೆ. ಆದ್ರಿಂದ ನೀನು ಏನು ಕಾರ್ಯನಿರ್ವಹಣೆ ಮಾಡಿದ್ದೀಯೋ, ಎಷ್ಟರವರೆಗೆ ನಿನಗೆ ಆ ಪದವಿ ಇತ್ತು, ಆಮೇಲೆ ಅದರಿಂದ ಒಂದು ತುಂಡು ಮಾಡಿ ನನಗೆ ಕೊಟ್ಟಿದ್ದಾರೆ. ಅದನ್ನು ಹಿಡ್ಕೊಂಡು ನಾನು ಈಗ ಹೇಗೆ ಮಾಡುವುದು ಅಂತ ನಿನ್ನ ಮಾರ್ಗದರ್ಶನಕ್ಕೆ ಬಂದಿದ್ದೇನೆ. ಎಲೆ ಕಾಲ ಪುರುಷಕ್ಕೆ ಈ ವಸುಂಧರೆಯು, ಎಲೆ ಕಾಲ ಪುರುಷ ಕೇಳಿ ವಸುಂಧರೆಯು, ನರನಿಲಯವಿದ ಆಶ್ರಯಿಸಿ ದುರುಳರನು ಸದವಡಿಗೆ. ಎಲೆ ಕಾಲ ಪುರುಷ ಕೇಳಿ ವಸುಂಧರೆಯು, ನರನಿಲಯ ಇದ ಆಶ್ರಯಿಸಿ ದುರುಳರನು ಸದಬಡಿ. ನೆಲೆಗೊಂಡ ಪರಿಸರದ ಸಂಸ್ಕಾರ ಎನ್ನನೆ ಸೆರಗಿಡೀರು ಏನೆಂಬೆರು. ತೊಳುವದೈ ತಂದು ನೀ ಸೂಚಿಸಿದೆ ಮೂಲವನು. ಕಾಲಪುರುಷ ತೊಳುವದೈ ತಂದು ನೀ ಸೂಚಿಸಿದೆ ಮೂಲವನು. ಕಳವಳವು ಬೇಡೆಂದು ನಿಜರಾಧಿಪಗೆ ಬೇಡ. ತೊಳುವದೈ ತಂದು ನೀ ಸೂಚಿಸಿದೆ ಮೂಲವನು. ಕಳವಳವು ಬೇಡೆಂದು ನಿರ್ಜರಾಧಿಪಗೆ ಬೇಡ. ತಿಳಿದು ಲೋಕಾಂತರಂಗೈವೆ ನಿರ್ಜರಾಧಿಪಗೆ ಬೇಡ. ತಿಳಿದು ಲೋಕಾಂತರಂಗೈವೆ ಈ ವಿಷಯಕ್ಕಿನ್ನನು ಮಾನ ಬೇಡೆಂದನು.
ಕಾಲಪುರುಷ, ಮಹಾನುಭಾವ, ನಿಜ ನಿನ್ನ ಎಲ್ಲ ಮಾತಿನ ಒಳಾರ್ಥವನ್ನ ಹ್ಮ್, ಅರ್ಥ ಮಾಡಿಕೊಂಡಿದ್ದೇನೆ. ಸಂತೋಷ. ನನ್ನ ಸುತ್ತಮುತ್ತ ಅರ್ಥ ಹೇಳಿದವರು ಬಹಳ ಜನ ಇದ್ದಾರೆ. ಹ್ಮ್, ನನಗೆ ಅರ್ಥ ಮಾಡಿಕೊಟ್ಟ ಅರ್ಥಧಾರಿ ನೀನೇ ಆಗಿದ್ದೀಯ ಇವತ್ತು. ಹೌದು, ಒಂದಾನೊಂದು ಕಾಲದಲ್ಲಿ ಇಡೀ ಪ್ರಪಂಚವೇ ದುಷ್ಟರ ಅಟ್ಟಹಾಸದಿಂದ ಕಂಗೆಟ್ಟಾಗ ಎಲ್ಲವರೂ ಬಂದು ನನ್ನ ಹತ್ರ ದೂರಿಟ್ಟರು. ದೇವತೆಗಳೆಲ್ಲ ನನ್ನನ್ನು ಪ್ರೋತ್ಸಾಹಿಸಿದರು. ಆ ಮೂಲಕವಾಗಿ ಇಲ್ಲಿ ರಾಮನಾಗಿ ಬಂದೆ. ಲೋಕಕಂಟಕರನ್ನೆಲ್ಲ ನಿರ್ಮೂಲನೆಗೊಳಿಸುತ್ತೇನೆ ಎಂದು ಯಾವ ಮಾತುಗಳನ್ನ ಸಮಸ್ತ ವಿಶ್ವಕ್ಕೂ ನಾನು ಕೊಟ್ಟಿದ್ದನೋ ಅದನ್ನೆಲ್ಲ ಯಶಸ್ವಿಯಾಗಿ ಪೂರೈಸಿದೆ. ಹೌದು ಸ್ವಾಮಿ. ಕೆಲಸ ಮುಗಿದ ಮೇಲೆ ಬರಬೇಕಾಗಿತ್ತು. ಆದರೂ ನನ್ನ ನಿರ್ಗಮನಕ್ಕೆ ಕಾಲ ವಿಳಂಬವಾಗ್ತಾ ಇದೆ. ನೀನು ಮೂಲವನ್ನ ಸೂಚಿಸಿದಾಗ ಈ ವಿಳಂಬಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡಿದೆ. ಕಾರಣ ಇಷ್ಟೇ, ಎಷ್ಟು? ಇಲ್ಲಿಯ ವಾತಾವರಣದ ಪ್ರಭಾವ. ಪ್ರಖರವಾದಂತಹ ತೇಜಸ್ಸುಳ್ಳ ವಜ್ರವನ್ನ ನೆಲಕ್ಕೆ ಬೀಸಾಡಿದಾಗ ಆವರಣದ ಧೂಳು ಮುಸುಕಿ ತನ್ನ ವರ್ಚಸ್ಸನ್ನ ಕಳೆದುಕೊಳ್ಳುತ್ತದೆ. ಇವತ್ತು ಈ ಪ್ರಪಂಚದ ಹುಟ್ಟು, ಸಾವು, ಬಾಂಧವ್ಯ ಮೊದಲಾದಂತಹ ಆ ಆವರಣದ ಧೂಳು ಈ ರಾಮನ ನಿಜವಾದ ವ್ಯಕ್ತಿತ್ವದ ಮೇಲೆ ಮುಸುಕಿ ಹೋಗಿದೆ. ಹಾಗಾಗಿ ನಿಜದ ಅರ್ಥದ ಕಡೆಗೆ ನಾನು ಯೋಚಿಸದೆ, ಅರ್ಥ ಹೇಳದೆ ಸುಮ್ಮನೆ ಇದ್ದೆ. ಕಾಲಪುರುಷ ಸ್ವಾಮಿ, ಸಮಯೋಚಿತವಾಗಿ ನೀನು ಬಂದು ಮೂಲವನ್ನು ಸೂಚಿಸಿದೆ. ಕಾಲ ಇರುವುದಕ್ಕೆ ಅದಕ್ಕಲ್ಲವೇ? ಹೌದು. ಯಾವ ಕಾಲಕ್ಕೆ ಏನೇನು ಹೇಳಬೇಕು, ಏನೇನು ಹೇಳಬಾರದು, ಇದು ಎರಡರ ಔಚಿತ್ಯವನ್ನು ಅರಿತು ಮುಂದುವರಿಯುವುದು. ಹೀಗೆ ಸೂಚಿಸಿದ ಮರುಕ್ಷಣದಲ್ಲಿ ಅರ್ಥ ಮಾಡಿಕೊಂಡಿದ್ದೇನೆ. ನಾನು ಇನ್ನೂ ಹೆಚ್ಚು ಕಾಲ ಇಲ್ಲಿ ಉಳಿಯಬಾರದು. ಅದಕ್ಕಾಗಿ ದೇವತೆಗಳ ಅಪೇಕ್ಷೆಯಂತೆ ಆದಷ್ಟು ಬೇಗ ಅಲ್ಲಿಗೆ ಬರ್ತೇನೆ. ಆದರೆ ಯಾವ ಎಲ್ಲ ಪ್ರಬಲವಾದಂತಹ ಕಾರಣಗಳ ಹಿನ್ನೆಲೆಯಲ್ಲಿ ಇಲ್ಲಿಗೆ ಬಂದೆನೋ ಅಂಥ ಕಾರಣಗಳ ಹಿನ್ನೆಲೆಯಲ್ಲಿ ಮತ್ತೆ ಅಲ್ಲಿಗೆ ಬರಬೇಕು. ಅಂಥ ಅವಕಾಶವನ್ನ, ಅಂಥ ಕಾಲವನ್ನ ನಿರೀಕ್ಷಿಸುತ್ತಾ ಆದಷ್ಟು ಬೇಗ ಸದ್ಯದಲ್ಲಿ ಬರುತ್ತೇನೆಂಬುದಾಗಿ ದೇವತೆಗಳಿಗೆ ಹೇಳು. ರಾಮ ಈ ಭೂಲೋಕದ ಪರಿಸ್ಥಿತಿಗೆ ಮೈಮರೆತ, ನಮ್ಮನ್ನೆಲ್ಲ ಮರೆತ ಎನ್ನುವಂತಹ ಕಳವಳ ದೇವತೆಗಳಿಗೆ ಖಂಡಿತ ಬೇಡ. ಸಂತೋಷ. ಹೌದು, ಬರ್ತೇನೆ, ನಾನು ಬರ್ತೇನೆ. ಒಳ್ಳೆಯದು, ಒಳ್ಳೆಯದು. ದೂರ್ವಾಸ ಅಂದ್ರೆ ಕ್ರೋಧ ಎಂತಲೇ ಅರ್ಥ. ಕ್ರೋಧ ಅಂದ್ರೆ ದೂರ್ವಾಸ ಅಂತ ಇಷ್ಟು ನಿಶ್ಚಯ ಮಾಡಿಬಿಟ್ಟಿದ್ದಾರೆ ಜಗತ್ತಿನಲ್ಲಿ. ಅದಕ್ಕೆ ಕಾರಣವೂ ಇದೆ ಅಂತ ಹೇಳೋಣ. ನಮ್ಮ ವ್ಯವಹಾರಗಳೇ ಆಗಿದೆ. ಕ್ರೋಧ ಅನ್ನುವುದು ಒಳ್ಳೆಯದಲ್ಲ. ಇದು ಯಾರಿಗೆ ತಿಳಿದಿಲ್ಲ, ಎಲ್ಲರಿಗೂ ಗೊತ್ತಿದೆ. ಕ್ರೋಧದಿಂದ ಸಮೋಹ ಉಂಟಾಗ್ತದೆ, ಸಮೋಹದಿಂದ ಸ್ಮೃತಿ ವಿಭ್ರಮೆ ಆಗ್ತದೆ, ಸ್ಮೃತಿ ವಿಭ್ರಮೆ ಆಯಿತು ಬುದ್ಧಿನಾಶ ಆಗ್ತದೆ, ಬುದ್ಧಿನಾಶ ಆಯಿತು ಸರ್ವನಾಶ ಆಗ್ತದೆ. ಇವೆಲ್ಲ ಶಾಸ್ತ್ರ ವಚನಗಳೇ. ಆದರೆ ಇವುಗಳೆಲ್ಲ ಯಾರ ವಿಷಯದಲ್ಲಿ ಸತ್ಯ ಆಗ್ತದೆ ಅಂದ್ರೆ ಸಾಮಾನ್ಯರ ವಿಚಾರದಲ್ಲಿ ಇವೆಲ್ಲ ಸತ್ಯವೇ. ಆದರೆ ಅಸಾಮಾನ್ಯರಾದ ಮಹಾತ್ಮರ ವಿಚಾರದಲ್ಲಿ ಇದು ಹಾಗಲ್ಲ. ಇದು ಅದಕ್ಕೆ ದಂಡಧರ ದೂರ್ವಾಸ. ದಂಡಧರ, ಒಂದು ದಂಡವನ್ನ ಒಬ್ಬ ಧಾರಣೆ ಮಾಡ್ತಾನೆ ಅಂತಾದ್ರೆ ಆ ದಂಡದ ಕೈಯಲ್ಲಿ ಅವ ಇದ್ದಾನೆ ಅಂತ ಅರ್ಥ ಅಲ್ಲ. ಅವನ ಕೈಯಲ್ಲಿ ದಂಡ ಇದೆ. ಆ ದಂಡವನ್ನ ಅವನು ಬೇಕಾದಾಗ ಹಿಡಿದು ಶಿಕ್ಷಿಸುವವರನ್ನ ಶಿಕ್ಷಿಸ್ತಾನೆ, ರಕ್ಷಿಸುವವರನ್ನ ರಕ್ಷಿಸ್ತಾನೆ ಅಂತ ಅರ್ಥ. ಹಾಗಾದ್ರೆ ಈ ಕ್ರೋಧದೊಳಗೆ ದೂರ್ವಾಸ ಇಲ್ಲ. ದೂರ್ವಾಸ ಬೇಕಾದಾಗ ಕ್ರೋಧವನ್ನ ಧಾರಣೆ ಮಾಡಬಲ್ಲ ಅಂತ ಅರ್ಥ. ಅದೆಲ್ಲ ಬೇಕಾಗ್ತದೆ. ಯಾಕೆಂದ್ರೆ ಲೋಕದ ಶಿಕ್ಷೆ ರಕ್ಷೆಯ ಜವಾಬ್ದಾರಿಯಲ್ಲಿ ಭಗವಂತನೇ ನಮಗಿತ್ತ ಪಾತ್ರ ಅಂತ ಒಂದಷ್ಟದೆ. ಆ ಪಾತ್ರವನ್ನು ನಾನು ಧಾರಣೆ ಮಾಡಿ
ನಮ್ಮದೇ ಆಯುಧವಾಗಿರುವಂತಹ ಈ ಕ್ರೋಧವನ್ನು ಉಪಯೋಗಿಸಿ ಸೊಕ್ಕಿದವರನ್ನ ಕೆಳಗೆ ಎಳೆದು ಹಾಕಿ ಅನುಗ್ರಹ ಮಾಡಬೇಕಾದಲ್ಲಿ ಅನುಗ್ರಹ ಮಾಡ್ತಾ ಇರುವಂಥವರು ನಾವು. ಕೋಪಕ್ಕೆ ಸಿಲುಹಾಕೊಂಡವರಲ್ಲ, ಸಿಲುಕಿಕೊಂಡವರಲ್ಲ ನಾವು. ಯಾಕೆಂದ್ರೆ ನಮ್ಮ ಜನ್ಮ ಆದದ್ದು ಶಾಂತ ಮೂರ್ತಿಯಾಗಿರುವಂತ ಅತ್ರಿ ಮಹರ್ಷಿ ಮತ್ತು ಅನುಸೂಯೆಯರ ಗರ್ಭದಲ್ಲಿ. ಹಾಗಿದ್ದ ಮೇಲೆ ನಾವು ಕ್ರೋಧಕ್ಕೆ ವಶರಾಗುವವರಲ್ಲ ನಾವು. ದತ್ತ, ದೂರ್ವಾಸ, ಚಂದ್ರ ಅಂತ ನಾವು 3 ಜನ ಸಹೋದರರು. ಆದ್ದರಿಂದ ನಾನು ಅವಧೂತನಾಗಿ ಲೋಕ ಸಂಚಾರ ಮಾಡ್ತಾ ಯಾವುದನ್ನೂ ಬಯಸುವುದವನಾಗಿದ್ರೂ ಕೂಡ ಬೇಕಾದಾಗ ಬಯಸಿ ಶಿಕ್ಷೆ ರಕ್ಷೆಗಳನ್ನು ಮಾಡುವಂತಹದ್ದು ನಮ್ಮ ವ್ಯವಸ್ಥೆ. ಅದೊಂದು ವ್ಯವಸ್ಥಾ ಕ್ರಮ ಅಷ್ಟೇ. ಯಾರನ್ನೂ ನಾವು ಬಿಡಲಿಲ್ಲ. ಅವಧೂತನಾಗಿ ಹೀಗೆ ಬರ್ತಾ ಇದ್ದಾಗ ವಿದ್ಯಾಧರಿಯೊಬ್ಬಳು ಬರ್ತಾ ಇದ್ಲು. ಅವಳ ಕೈಯಲ್ಲೊಂದು ಸುಂದರವಾಗಿರುವ ಮಾಲಿಕೆ. ಆ ಪುಷ್ಪ ಮಾಲಿಕೆಯನ್ನು ನೋಡಿದ ಕೂಡಲೇ ನನಗೆ ಅದನ್ನು ಪಡೆದುಕೊಳ್ಳಬೇಕು ಅಂತ ಅಷ್ಟು ಕೇಳಿದೆ, ಪ್ರಾರ್ಥನೆ ಮಾಡಿದೆ ಕೊಡು ಅಂತ. ತಕ್ಷಣವೇ ಎತ್ತಿ ಕೊಟ್ಟರು. ಅವಧೂತನಾದ ನನಗೆ ಮಾಲಿಕೆ ಯಾಕೆ? ನಿಜವಾಗಿಯೂ ಬೇಡ. ನಾನನ್ನು ಹುಚ್ಚನಂತೆ ತಲೆಗೆ ಸುತ್ತಿಕೊಂಡೆ. ಸುತ್ತಿ ನೇರವಾಗಿ ಬಂದದ್ದು ನಾಕಕ್ಕೆ. ಅಲ್ಲಿ ತ್ರಿಲೋಕಾಧಿಪತಿಯಾಗಿರುವ ದೇವೇಂದ್ರ ಐರಾವತದ ಮೇಲೆ ಕುಳಿತು ಬರ್ತಾ ಇದ್ದ. ನಾನು ನನ್ನ ತಲೆಯಲ್ಲಿ ಇದ್ದ ವಿದ್ಯಾಧರಿ ದತ್ತವಾದ ಈ ಮಾಲಿಕೆಯನ್ನು ತೆಗೆದು ಅವನಿಗೆ ಹಾಕಿದ ಕೂಡಲೇ ಅದನ್ನು ತೆಗೆದುಕೊಂಡು ನೋಡಿ ಅವನು ಆನೆಯ ಐರಾವತದ ಕುಂಭಸ್ಥಳದ ಮೇಲಿಟ್ಟ. ಅದರ ಪರಿಮಳವನ್ನು ಕಂಡು ದಿಗ್ಭ್ರಮೆಯಾಗಿ ಅದು ಅದನ್ನು ಕೆಳಗೆ ಹಾಕಿ ಕಾಲಿನಿಂದ ತಿಕ್ಕಿಬಿಡ್ತು. ತಕ್ಷಣವೇ ನನಗೆ ಕ್ರೋಧ ಬಂತು. ನಿನಯ ಅಹಂಕಾರ, ಈ ಐರಾವತ, ಈ ಕಾಮಧೇನು, ಈ ಕಲ್ಪವೃಕ್ಷ, ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಘೋಷೆ ಸೊಕ್ಕೊಲ್ಲೋ ನಿನಗೆ? ಈ ಸುಧರ್ಮ ಸಿಂಹಾಸನ ಎಲ್ಲವೂ ಕೂಡ ಸಮುದ್ರ ಪಾಲಾಗುವುದು. ಶಾಪ ಕೊಟ್ಟದ್ದು. ನಾನೊಂದು ಶಾಪವಿತ್ತದ್ದು ಯಾಕೆ ಅಂದ್ರೆ ಇವನಿಗಿದ್ದ ಅಹಂಕಾರವನ್ನ ಕಡಿಮೆ ಮಾಡಬೇಕು. ಭಗವಂತ ಅಧಿಕಾರವನ್ನು ಯಾಕೆ ಕೊಡ್ತಾನೆ ಅಂತ ಹೇಳಿದ್ರೆ ಅದನ್ನ ಲೋಕ ರಕ್ಷಣೆಗಾಗಿ ಕೊಟ್ಟಿರ್ತಾನೆ. ಅಂತ ನಮ್ಮಂತ ತ್ಯಾಗಶೀಲರಾದವರು ಬಂದರೆ ವ್ಯವಹರಿಸಬೇಕೆನ್ನುವ ಜ್ಞಾನ, ಹೇಗೆ ವ್ಯವಹರಿಸಬೇಕೆನ್ನುವ ಇಲ್ಲದೆ ಇದ್ದವನಿಗೆ ಅದನ್ನು ಕಲಿಸಬೇಕು. ತನ್ಮೂಲಕವಾಗಿ ಲೋಕದಲ್ಲಿ ದುಷ್ಟರಾಗಿರುವಂತಹ ಕಾಲನೇಮಿ ಮುಂತಾದವರ ಸಂಹಾರ ಆಗಬೇಕು. ಇವೆಲ್ಲವೂ ನಮ್ಮ ನಿಶ್ಚಿತವಾಗಿರುವ, ಪೂರ್ವ ನಿಶ್ಚಿತವಾಗಿರುವ ಕಾರ್ಯಯೋಜನೆ. ಅದರಂತೆ ಅಲ್ಲಿ ಕೋಪ ಧಾರಣೆ ಮಾಡಿದ್ದು. ಬೇಕಾದಾಗ ಧಾರಣೆ ಮಾಡ್ತೀವಿ, ಶಿಕ್ಷಿಸ್ತೇವೆ, ರಕ್ಷಿಸ್ತೇವೆ, ಎರಡೂ ಆಗ್ತದೆ ನಮಗೆ. ವಿದ್ರೋಣ ಎನ್ನುವಂತ ಒಬ್ಬ ಬ್ರಾಹ್ಮಣ, ಸಾಮಾನ್ಯದವನೆಲ್ಲ ಮುಂಚೆ ವೃತ್ತಿಯಿಂದ ಬದುಕ್ತಿದ್ದವನು. ಗದ್ದೆಯನ್ನೆಲ್ಲ ಕೊಯ್ದುಕೊಂಡು ಹೋದ ಮೇಲೆ ಉದುರಿದ ಧಾನ್ಯಗಳನ್ನು ತಂದು ಅದರಿಂದ ಓದನವನ್ನು ಮಾಡಿಕೊಂಡು ಭಗವಂತನಿಗೆ ಸಮರ್ಪಣೆ ಮಾಡಿ 6 ತಿಂಗಳಿಗೆ ಒಂದು ಸಾರಿ ಊಟ ಮಾಡುವುದು. ಎಲೆಗೆ ಹಾಕಿಕೊಂಡು ಊಟ ಮಾಡಬೇಕನ್ನುವಾಗ ನಾನಲ್ಲಿ ಹೋದ ಅನ್ನಾರ್ಥಿನಂ ಅನುಪ್ರಾಪ್ತಂ ವಿದ್ಯಮಾಂ ದ್ವಿಜಸತ್ತಮ.